ಹಾವೇರಿಯ ಜನಪ್ರತಿನಿಧಿಗಳೇ ಹಾಗೆ ಅಲ್ಲಿರುವಂತ ಅಧಿಕಾರಿಗಳೇ ಈ ಸ್ಟೋರಿಯನ್ನ ನೀವು ನೋಡಿ. ಕಾರಣ ಪಾಟೀಲ್ ಪುಟ್ಟಪ್ಪನವರಿಗೆ ನೀವು ಕೊಡುವಂತ ಗೌರವ ಇದೇನ? ಹಾಗಾದ್ರೆ ಕಳೆದ 5 ವರ್ಷದಿಂದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಅನಾಥವಾಗಿ ಹೋಗಿದೆ. ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಬಳಿ ಇರುವಂತಹ ಸಮಾಧಿ, ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸುತ್ತಲೂ ಬೆಳ್ಕೊಂಡಿವೆ ಗಿಡಗಳು. ಕನ್ನಡಕ್ಕಾಗಿ ಹೋರಾಡಿರುವಂತಹ ಪಾಟೀಲ್ ಪುಟ್ಟಪ್ಪ ಅವರಿಗೆ ಇದೆಂತ ಅಗೌರವ? ಹಾಗಾದ್ರೆ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು ಬರೋಣ. ನೆಲ ಜಲ ಅಂತ ಹೇಳಿ ತಮ್ಮದೇ ಆದ ಚಾಪನ ಮೂಡಿಸಿದ್ರು. ಗೋಕಾಕ್ ಚಳುವಳಿ ಆಗಿರಬಹುದು, ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಕೂಡ ದುಡಿದಂತಹ ಮಹಾನ್ ಚೇತನ ಅಂತಂದ್ರೆ ತಪ್ಪಾಗಲಾರದು. ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೇನೆ. ಹಲಗೇರಿ ಗ್ರಾಮದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮುಂದೆ ಇದ್ದೇನೆ. ನಿಜಕ್ಕೂ ಬೇಸರ ಸಂಗತಿ ನಾನು ತೋರಿಸ್ತಾ ಹೋಗ್ತೀನಿ, ನನ್ನ ಕ್ಯಾಮರಾ ಸಂಗತಿ ತೋರಿಸ್ತಾ ಹೋಗ್ತಾರೆ. ಬೇಸರ ಆಗ್ತಾ ಇದೆ. ಯಾಕಂದ್ರೆ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಚಾಪನ ಮೂಡಿಸುವಂತರು ಹಿರಿಯ ಪತ್ರಕರ್ತರು, ಶತಾಯುಷಿಗಳು ಪಾಟೀಲ್ ಪುಟ್ಟಪ್ಪನವರ ಏನು ನಿಧನರಾದ ತಕ್ಷಣ ಸರ್ಕಾರದ ಸಕಲ ಗೌರವಗಳನ್ನ ನೀಡಿ ಅವರನ್ನ ಇಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು. ಅದಾದ ಬಳಿಕ ಇದೀಗ ನೋಡ್ತಾ ಇರುವ ಪಕ್ಷದಲ್ಲಿ ಯಾವುದೋ ಹಾಳು ಕೊಂಪೆ ಅಂತ ಆಗಿರುವಂತದ್ದು. ಯಾಕಂದ್ರೆ ಒಬ್ಬ ಚಿತ್ರನಟ ಯಾರಾದ್ರೂ ತೀರು ಹೋದ್ರೆ ಅವರ ಮೂರ್ತಿಯನ್ನು ನೀಡುವಂತಹದ್ದಾಗಿರ್ಬೋದು, ಇನ್ನು ಅವರದೇ ಆದಂತಹ ವಿಶೇಷವಾಗಿ ಅಲಂಕಾರ ಮಾಡುವಂತಹ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ವ್ಯವಸ್ಥೆ ಇರುವಂತದ್ದು. ಆದ್ರೆ ಕನ್ನಡಕ್ಕೆ, ನಾಡು ನುಡಿ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂತದ್ದು, ಕನ್ನಡದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳ ವ್ಯವಸ್ಥೆ ನೋಡ್ತಾ ಹೋದ್ರೆ ಅದು ನಿಜಕ್ಕೂ ಬೇಸರ ಆಗ್ತಾ ಇರುವಂತದ್ದು ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಗಿಡಗಂಟೆಗಳು ಬೆಳೆದಿರುವಂತದ್ದು, ಯಾಕಂದ್ರೆ ಇದು ಪಾಟೀಲ್ ಪುಟ್ಟಪ್ಪನವರದ್ದು, ಹಿರಿಯ ಪತ್ರಕರ್ತರು ಕೂಡ ಹೌದು. ಈ ರೀತಿ ಅಂದ್ರೆ ಇದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಟ್ಟೆಗಳು ಕಾಣ್ತಾ ಇದಾವೆ. ಇವು ಕೂಡ ಸ್ಥಳೀಯ ಶಿಕ್ಷಕರೊಬ್ಬರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಕ್ಕಾಗದೇನೆ ಇಲ್ಲಿ ಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ಇಟ್ಟಿಗೆಗಳನ್ನ ತಂದು ಕಟ್ಟೆಯನ್ನು ಮಾಡಿದ್ರು. ಅಂದ್ರೆ ಇದೊಂದು ಅವರು ಹಲಗೇರಿಯಲ್ಲಿರ್ತಕ್ಕಂಥ ಅವರದೇ ಆದಂತಹ ಅಡಿಕೆ ತೋಟ. ಇದು ಈ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪರವರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದು ಸರ್ಕಾರಿ ಸಕಲ ಗೌರವವನ್ನು ಕೊಡ್ತಾರೆ. ತದನಂತರ ತಹಸೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಜನರು, ಮುಖಂಡರು, ರೈತ ಸಂಘದವರು ಸುಮಾರು ಬಾರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಅವರ ಅವ್ರು ತೀರಿದ ನಂತರ ಮಾಡಿದಂತ ಈ ಒಂದು ಜಾಗವನ್ನ ಅಭಿವೃದ್ಧಿ ಮಾಡಬೇಕು, ಪಾಟೀಲ್ ಪುಟ್ಟಪ್ಪನವರ ನೆನಪನ್ನ ಇಟ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಮುಂದಾದ್ರೆ ಯಾವುದೇ ಕಾರಣಕ್ಕೂ ಮಾತ್ರ ಸರ್ಕಾರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಹೊಣೆಯಾಗಿರುವಂತದ್ದು. ಇಂತಹ ವಿಶೇಷ ದೇಶ ಕಂಡಂತ ಚೇತನನ ಬದುಕು ಈ ರೀತಿ ಆದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಅಲ್ಲೊಂದು ಚಿಕ್ಕದಾದೊಂದು ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ ಕೂಡ ಕಾಣಲ್ಲ. ಮುಳ್ಳಿನ ಕಂಟೆಗಳಲ್ಲಿ ಇರುವಂತದ್ದು ಆ ಬೋರ್ಡು. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸ್ಥಳ ಹಲಗೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ದೂರದಲ್ಲಿ ಕಾಣ್ತಾ ಇರೋದಂಥದ್ದು. ಇಲ್ಲಿ ಈ ರೀತಿ ಒಬ್ಬ ಚೇತನನ ಸಾವಿನ ನಂತರ ಅವರ ಸಮಾಧಿಗೆ ಜನರು ಕೊಡುವಂತ ಗೌರವ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಎಲ್ಲಿದ್ದೀರಿ? ಹಾಗಾದ್ರೆ ಯಾರೋ ಫಿಲ್ಮ್ ಆಕ್ಟರ್ ಏನೋ ಸಮಸ್ಯೆ ಆಗಿ ಸತ್ತು ಅಂದ್ರೆ ಅವ್ರಿಗೆ ಸಮಾಧಾನ ಮಾಡ್ತೀರಿ. ಈ ರೀತಿ ಹೆಸರನ್ನು ಮಾಡಿದಂತವರು, ಕನ್ನಡ ನುಡಿಗಾಗಿ ತಮ್ಮ ಜೀವನ ತೆತ್ತಂತ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಅನಾಥವಾಗಿರುವಂತದ್ದು. ಇನ್ನಾದರೂ ವರದಿ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ. ಹಾವೇರಿಯ ಜನಪ್ರತಿನಿಧಿಗಳೇ ಹಾಗೆ ಅಲ್ಲಿರುವಂತ ಅಧಿಕಾರಿಗಳೇ ಈ ಸ್ಟೋರಿಯನ್ನ ನೀವು ನೋಡಿ. ಕಾರಣ ಪಾಟೀಲ್ ಪುಟ್ಟಪ್ಪನವರಿಗೆ ನೀವು ಕೊಡುವಂತ ಗೌರವ ಇದೇನ? ಹಾಗಾದ್ರೆ ಕಳೆದ 5 ವರ್ಷದಿಂದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಅನಾಥವಾಗಿ ಹೋಗಿದೆ. ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಬಳಿ ಇರುವಂತಹ ಸಮಾಧಿ, ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸುತ್ತಲೂ ಬೆಳ್ಕೊಂಡಿವೆ ಗಿಡಗಳು. ಕನ್ನಡಕ್ಕಾಗಿ ಹೋರಾಡಿರುವಂತಹ ಪಾಟೀಲ್ ಪುಟ್ಟಪ್ಪ ಅವರಿಗೆ ಇದೆಂತ ಅಗೌರವ? ಹಾಗಾದ್ರೆ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು ಬರೋಣ. ನೆಲ ಜಲ ಅಂತ ಹೇಳಿ ತಮ್ಮದೇ ಆದ ಚಾಪನ ಮೂಡಿಸಿದ್ರು. ಗೋಕಾಕ್ ಚಳುವಳಿ ಆಗಿರಬಹುದು, ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಕೂಡ ದುಡಿದಂತಹ ಮಹಾನ್ ಚೇತನ ಅಂತಂದ್ರೆ ತಪ್ಪಾಗಲಾರದು. ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೇನೆ. ಹಲಗೇರಿ ಗ್ರಾಮದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮುಂದೆ ಇದ್ದೇನೆ. ನಿಜಕ್ಕೂ ಬೇಸರ ಸಂಗತಿ ನಾನು ತೋರಿಸ್ತಾ ಹೋಗ್ತೀನಿ, ನನ್ನ ಕ್ಯಾಮರಾ ಸಂಗತಿ ತೋರಿಸ್ತಾ ಹೋಗ್ತಾರೆ. ಬೇಸರ ಆಗ್ತಾ ಇದೆ. ಯಾಕಂದ್ರೆ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಚಾಪನ ಮೂಡಿಸುವಂತರು ಹಿರಿಯ ಪತ್ರಕರ್ತರು, ಶತಾಯುಷಿಗಳು ಪಾಟೀಲ್ ಪುಟ್ಟಪ್ಪನವರ ಏನು ನಿಧನರಾದ ತಕ್ಷಣ ಸರ್ಕಾರದ ಸಕಲ ಗೌರವಗಳನ್ನ ನೀಡಿ ಅವರನ್ನ ಇಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು. ಅದಾದ ಬಳಿಕ ಇದೀಗ ನೋಡ್ತಾ ಇರುವ ಪಕ್ಷದಲ್ಲಿ ಯಾವುದೋ ಹಾಳು ಕೊಂಪೆ ಅಂತ ಆಗಿರುವಂತದ್ದು. ಯಾಕಂದ್ರೆ ಒಬ್ಬ ಚಿತ್ರನಟ ಯಾರಾದ್ರೂ ತೀರು ಹೋದ್ರೆ ಅವರ ಮೂರ್ತಿಯನ್ನು ನೀಡುವಂತಹದ್ದಾಗಿರ್ಬೋದು, ಇನ್ನು ಅವರದೇ ಆದಂತಹ ವಿಶೇಷವಾಗಿ ಅಲಂಕಾರ ಮಾಡುವಂತಹ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ವ್ಯವಸ್ಥೆ ಇರುವಂತದ್ದು. ಆದ್ರೆ ಕನ್ನಡಕ್ಕೆ, ನಾಡು ನುಡಿ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂತದ್ದು, ಕನ್ನಡದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳ ವ್ಯವಸ್ಥೆ ನೋಡ್ತಾ ಹೋದ್ರೆ ಅದು ನಿಜಕ್ಕೂ ಬೇಸರ ಆಗ್ತಾ ಇರುವಂತದ್ದು ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಗಿಡಗಂಟೆಗಳು ಬೆಳೆದಿರುವಂತದ್ದು, ಯಾಕಂದ್ರೆ ಇದು ಪಾಟೀಲ್ ಪುಟ್ಟಪ್ಪನವರದ್ದು, ಹಿರಿಯ ಪತ್ರಕರ್ತರು ಕೂಡ ಹೌದು. ಈ ರೀತಿ ಅಂದ್ರೆ ಇದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಟ್ಟೆಗಳು ಕಾಣ್ತಾ ಇದಾವೆ. ಇವು ಕೂಡ ಸ್ಥಳೀಯ ಶಿಕ್ಷಕರೊಬ್ಬರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಕ್ಕಾಗದೇನೆ
ಇಲ್ಲಿ ಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ಇಟ್ಟಿಗೆಗಳನ್ನ ತಂದು ಕಟ್ಟೆಯನ್ನ ಮಾಡಿದ್ರು. ಅಂದ್ರೆ ಇದೊಂದು ಅವರು ಹಲಗೇರಿಯಲ್ಲಿರ್ತಕ್ಕಂಥ ಅವರದೇ ಆದಂತಹ ಅಡಿಕೆ ತೋಟ ಇದು. ಈ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪರವರ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಅದು ಸರ್ಕಾರಿ ಸಕಲ ಗೌರವವನ್ನು ಕೊಡ್ತಾರೆ. ತದನಂತರ ತಹಸೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಜನರು, ಮುಖಂಡರು, ರೈತ ಸಂಘದವರು ಸುಮಾರು ಬಾರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಅವರ ಅವ್ರು ತೀರಿದ ನಂತರ ಮಾಡಿದಂತ ಈ ಒಂದು ಜಾಗವನ್ನ ಅಭಿವೃದ್ಧಿ ಮಾಡಬೇಕು, ಪಾಟೀಲ್ ಪುಟ್ಟಪ್ಪನವರ ನೆನಪನ್ನ ಇಟ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಮುಂದಾದ್ರೆ ಯಾವುದೇ ಕಾರಣಕ್ಕೂ ಮಾತ್ರ ಸರ್ಕಾರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಹೊಣೆಯಾಗಿರುವಂತದ್ದು. ಇಂತಹ ವಿಶೇಷ ದೇಶ ಕಂಡಂತ ಚೇತನನ ಬದುಕು ಈ ರೀತಿ ಆದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಅಲ್ಲೊಂದು ಚಿಕ್ಕದಾದೊಂದು ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ ಕೂಡ ಕಾಣಲ್ಲ. ಮುಳ್ಳಿನ ಕಂಟೆಗಳಲ್ಲಿ ಇರುವಂತದ್ದು ಆ ಬೋರ್ಡು. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸ್ಥಳ ಹಲಗೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ದೂರದಲ್ಲಿ ಕಾಣ್ತಾ ಇರೋದಂತದ್ದು. ಇಲ್ಲಿ ಈ ರೀತಿ ಒಬ್ಬ ಚೇತನನ ಸಾವಿನ ನಂತರ ಅವರ ಸಮಾಧಿಗೆ ಜನರು ಕೊಡುವಂತ ಗೌರವ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಹೇಳಿದ್ದೀರಿ. ಹಾಗಾದ್ರೆ ಯಾರೋ ಫಿಲ್ಮ್ ಆಕ್ಟರ್ ಏನೋ ಸಮಸ್ಯೆ ಸತ್ತು ಅಂದ್ರೆ ಅವ್ರಿಗೆ ಸಮಾಧಾನ ಮಾಡ್ತೀರಿ. ಈ ರೀತಿ ಹೆಸರನ್ನು ಮಾಡಿದಂತವರು ಕನ್ನಡ ನುಡಿಗಾಗಿ ತಮ್ಮ ಜೀವನ ತೆತ್ತಂತ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಅನಾಥವಾಗಿರುವಂತದ್ದು. ಇನ್ನಾದರೂ ವರದಿ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯ ಜನಪ್ರತಿನಿಧಿಗಳೇ ಹಾಗೆ ಅಲ್ಲಿರುವಂತ ಅಧಿಕಾರಿಗಳೇ ಈ ಸ್ಟೋರಿಯನ್ನ ನೀವು ನೋಡಿ. ಕಾರಣ ಪಾಟೀಲ್ ಪುಟ್ಟಪ್ಪನವರಿಗೆ ನೀವು ಕೊಡುವಂತ ಗೌರವ ಇದೇನ ಹಾಗಾದ್ರೆ? ಕಳೆದ 5 ವರ್ಷದಿಂದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಅನಾಥವಾಗಿ ಹೋಗಿದೆ. ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಬಳಿ ಇರುವಂತಹ ಸಮಾಧಿ, ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸುತ್ತಲೂ ಬೆಳ್ಕೊಂಡಿವೆ ಗಿಡಗಳು. ಕನ್ನಡಕ್ಕಾಗಿ ಹೋರಾಡಿರುವಂತಹ ಪಾಟೀಲ್ ಪುಟ್ಟಪ್ಪ ಅವರಿಗೆ ಇದೆಂತ ಅಗೌರವ ಹಾಗಾದ್ರೆ? ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಬನ್ನಿ ನೋಡ್ಕೊಂಡು ಬರೋಣ. ನೆಲ ಜಲ ಅಂತ ಹೇಳಿ ತಮ್ಮದೇ ಆದ ಚಾಪನ ಮೂಡಿಸಿದ್ರು. ಗೋಕಾಕ್ ಚಳುವಳಿ ಆಗಿರಬಹುದು, ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಕೂಡ ದುಡಿದಂತಹ ಮಹಾನ್ ಚೇತನ ಅಂತಂದ್ರೆ ತಪ್ಪಾಗಲಾರದು. ನಾನಿವತ್ತು ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೇನೆ. ಹಲಗೇರಿ ಗ್ರಾಮದ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮುಂದೆ ಇದ್ದೇನೆ. ನಿಜಕ್ಕೂ ಬೇಸರ ಸಂಗತಿ ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಕ್ಯಾಮರಾಮನ್ ಸಂಘ ತೋರಿಸ್ತಾ ಹೋಗ್ತಾರೆ. ಬೇಸರ ಆಗ್ತಾ ಇದೆ. ಯಾಕಂದ್ರೆ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆದ ಚಾಪನ ಮೂಡಿಸುವಂತವರು ಹಿರಿಯ ಪತ್ರಕರ್ತರು, ಶತಾಯುಷಿಗಳು ಪಾಟೀಲ್ ಪುಟ್ಟಪ್ಪನವರ ನಿಧನರಾದ ತಕ್ಷಣ ಸರ್ಕಾರದ ಸಕಲ ಗೌರವಗಳನ್ನ ನೀಡಿ ಅವರನ್ನ ಇಲ್ಲಿ ಅಂತ್ಯಕ್ರಿಯೆ ನಡೆಸಿದ್ರು. ಅದಾದ ಬಳಿಕ ಇದೀಗ ನೋಡ್ತಾರೆ ಪುಸ್ತಕದಲ್ಲಿ ಯಾವುದೋ ಹಾಳು ಕೊಂಪೆ ಅಂತ ಆಗಿರುವಂತದ್ದು. ಯಾಕಂದ್ರೆ ಒಬ್ಬ ಚಿತ್ರನಟ ಯಾರಾದ್ರೂ ತೀರು ಹೋದ್ರೆ ಅವರ ಮೂರ್ತಿಯನ್ನು ನೀಡುವಂತಹದ್ದಾಗಿರ್ಬೋದು, ಇನ್ನು ಅವರದೇ ಆದಂತಹ ವಿಶೇಷವಾಗಿ ಅಲಂಕಾರ ಮಾಡುವಂತಹ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ವ್ಯವಸ್ಥೆ ಇರುವಂತದ್ದು. ಆದ್ರೆ ಕನ್ನಡಕ್ಕೆ, ನಾಡು ನುಡಿ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವಂತದ್ದು, ಕನ್ನಡದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳ ವ್ಯವಸ್ಥೆ ನೋಡ್ತಾ ಹೋದ್ರೆ ಅದು ನಿಜಕ್ಕೂ ಬೇಸರ ಆಗ್ತಾ ಇರುವಂತದ್ದು. ನಾನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಗಿಡಗಂಟೆಗಳು ಬೆಳೆದಿರುವಂತದ್ದು. ಯಾಕಂದ್ರೆ ಇದು ಪಾಟೀಲ್ ಪುಟ್ಟಪ್ಪನವರದ್ದು, ಹಿರಿಯ ಪತ್ರಕರ್ತರು ಕೂಡ ಹೌದು. ಈ ರೀತಿ ಅಂದ್ರೆ ಇದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು, ಇಟ್ಟೆಗಳು ಕಾಣ್ತಾ ಇದಾವೆ. ಇವು ಕೂಡ ಸ್ಥಳೀಯ ಶಿಕ್ಷಕರೊಬ್ಬರು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಕ್ಕಾಗದೇನೆ ಇಲ್ಲಿ ಬಂದು ಅವ್ರ ಸ್ವಂತ ಖರ್ಚಿನಲ್ಲಿ ಇಟ್ಟಿಗೆಗಳನ್ನ ತಂದು ಕಟ್ಟೆಯನ್ನ ಮಾಡಿದ್ರು. ಅಂದ್ರೆ ಇದೊಂದು ಅವರು ಹಲಗೇರಿಯಲ್ಲಿರ್ತಕ್ಕಂಥ ಅವರದೇ ಆದಂತಹ ಅಡಿಕೆ ತೋಟ ಇದು. ಈ ತೋಟದಲ್ಲಿ ಪಾಟೀಲ್ ಪುಟ್ಟಪ್ಪರವರ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಅದು ಸರ್ಕಾರಿ ಸಕಲ ಗೌರವವನ್ನು ಕೊಡ್ತಾರೆ. ತದನಂತರ ತಹಸೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಜನರು, ಮುಖಂಡರು, ರೈತ ಸಂಘದವರು ಸುಮಾರು ಬಾರಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಅವರ ಅವ್ರು ತೀರಿದ ನಂತರ ಮಾಡಿದಂತ ಈ ಒಂದು ಜಾಗವನ್ನ ಅಭಿವೃದ್ಧಿ ಮಾಡಬೇಕು, ಪಾಟೀಲ್ ಪುಟ್ಟಪ್ಪನವರ ನೆನಪನ್ನ ಇಟ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಮುಂದಾದ್ರೆ ಯಾವುದೇ ಕಾರಣಕ್ಕೂ ಮಾತ್ರ ಸರ್ಕಾರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯಕ್ಕೆ ಹೊಣೆಯಾಗಿರುವಂತದ್ದು. ಇಂತಹ ವಿಶೇಷ ದೇಶ ಕಂಡಂತ ಚೇತನನ ಬದುಕು ಈ ರೀತಿ ಆದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಅಲ್ಲೊಂದು ಚಿಕ್ಕದಾದೊಂದು ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ ಕೂಡ ಕಾಣಲ್ಲ. ಮುಳ್ಳಿನ ಕಂಟೆಗಳಲ್ಲಿ ಇರುವಂತದ್ದು ಆ ಬೋರ್ಡು. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಸ್ಥಳ ಹಲಗೇರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ದೂರದಲ್ಲಿ ಕಾಣ್ತಾ ಇರೋದಂತದ್ದು. ಇಲ್ಲಿ ಈ ರೀತಿ ಒಬ್ಬ ಚೇತನನ ಸಾವಿನ ನಂತರ ಅವರ ಸಮಾಧಿಗೆ ಜನರು ಕೊಡುವಂತ ಗೌರವ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಹೇಳಿದ್ದೀರಿ. ಹಾಗಾದ್ರೆ ಯಾರೋ ಫಿಲ್ಮ್ ಆಕ್ಟರ್ ಏನೋ ಸಮಸ್ಯೆ ಸತ್ತು ಅಂದ್ರೆ ಅವ್ರಿಗೆ ಸಮಾಧಾನ ಮಾಡ್ತೀರಿ. ಈ ರೀತಿ ಹೆಸರನ್ನು ಮಾಡಿದಂತವರು ಕನ್ನಡ ನುಡಿಗಾಗಿ ತಮ್ಮ ಜೀವನ ತೆತ್ತಂತ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಮಾತ್ರ ಅನಾಥವಾಗಿರುವಂತದ್ದು. ಇನ್ನಾದರೂ ವರದಿ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ.